ನನ್ನ ಕಡೆಯಿಂದ ಈ ಜೋಡಿಗೆ ಒಂದು ವಿಸಿಲ್ ಅಪ್ಪ. ಅಂದ್ರೆ ರಸಿಕರ ರಾಜ ರಾಜಣ್ಣ ಮಿನುಗುತ್ತಾರೆ ಕಲ್ಪನಾ ಮೇಡಮ್ ಅಂತ ಹಾಡಿಗೆ ಪರ್ಫಾರ್ಮ್ ಮಾಡೋದಕ್ಕೂ ಒಂದು ದಿಟ್ಟತನ ಬೇಕು, ಒಂದು ಧೈರ್ಯ ಬೇಕು. ಅದನ್ನ ರವಿ ಮಾಸ್ಟರ್ ಮಾಡಿಸಿದ್ದಾರೆ. ಫಸ್ಟ್ ಹೋಗಿ ಶಿವಣ್ಣ ಸರ್ ಕಡೆಯಿಂದ ಪವರ್ ಸ್ಟಾರ್ ಗೋಲ್ಡನ್ ಹ್ಯಾಟ್ ನ ಪಡ್ಕೊಂಡ್ ಬಂದಿಬ್ರು ರವಿ ಮಾಸ್ಟರ್. ಶಿವಣ್ಣ, ಈ ಪರ್ಫಾರ್ಮೆನ್ಸ್ ಬಗ್ಗೆ ಎರಡು ಮಾತು ನೀವು ಮಾತಾಡ್ಲೇಬೇಕು. ಎರಡು ಮಾತಲ್ಲಿ ಆಡಕ್ಕೆ ಆಗಲ್ಲ ಈ ಸಾಂಗ್ ಬಗ್ಗೆ, ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಮಾಡಿದ್ರು ಪ್ರಣನ್ಯ ಆಮೇಲೆ ದಕ್ಷಿತ್ ಅಂಡ್ ರವಿ ಮಾಸ್ಟರ್ ತುಂಬಾ ಚೆನ್ನಾಗಿತ್ತು. ಏನ್ ಹೇಳೋದು ಆ ಮಕ್ಕಳ ಬಗ್ಗೆ, ನಿಜವಾಗ್ಲೂ ಎಲ್ಲದಕ್ಕೂ ಒಂದು ಯೋಗ್ಯತೆ ಬೇಕು ನಿಜವಾಗ್ಲೂ ಆ ಮಕ್ಕಳ ಬಗ್ಗೆ ಹೇಳಕ್ಕೆ. ನಮ್ಗೆ ಆ ಭಾಗ್ಯ ಅಷ್ಟೇ, ಅವ್ರ ಬಗ್ಗೆ ಹೇಳಕ್ಕೆ ನಮಗೊಂದು ಭಾಗ್ಯ ಅಷ್ಟೇ. ಅಂಡ್ ಅದು ಅದ್ಭುತವಾದ ಸಾಂಗ್. ಅದು ಎರಡು ಕನಸಲ್ಲಿ ಅಪ್ಪಾಜಿ ಕಲ್ಪನವ್ರು ಮಾಡಿದ್ದು. ಲುಂಗಿ ಹಾಕೊಂಬರ್ತಾರೆ ಅಷ್ಟೇ, ಡ್ರೆಸ್ ಏನಿಲ್ಲ, ಕಾಸ್ಟ್ಯೂಮ್ ಓನ್ಲಿ ಲುಂಗಿ. ಬೇರ್ ಬಾಡಿಲಿ ಇರ್ತಾರೆ. ಯಾವ ಪ್ಯಾಕ್ಸ್ ಅವಾಗ, ಇವಾಗ ಏನ್ 6 ಪ್ಯಾಕ್ಸ್ 7 ಪ್ಯಾಕ್ಸ್, ಅವಾಗ ಒಂದೇ ಪ್ಯಾಕ್ ರಾಜ್ಕುಮಾರ್ ಪ್ಯಾಕ್. ಏನ್ ಬ್ಯೂಟಿ, ಏನ್ ಸುಂದರವಾಗಿ ಕಾಣ್ತಾರೆ. ನಾನು ನಮ್ಮ ಅಪ್ಪಾಜಿ ಅಂತ ಹೇಳ್ತಿಲ್ಲ, ಆಸ್ ಅನ್ ಆಕ್ಟರ್ ಐ ಆಮ್ ಸೇಯಿಂಗ್ he was looking awesome. ತುಂಬಾ ಅದ್ಭುತ ಕಾಣ. ಇವತ್ತು ಆ ಆಸಮ್ ನ ಇವರಿಬ್ರು ಸೇರಿ ಇನ್ನೂ ಆಸಮ್ ಮಾಡ್ಬಿಟ್ಟು. ಥ್ಯಾಂಕ್ ಯು ಸರ್. ಏನ್ ಅದ್ಭುತವಾಗಿ ಮಾಡಿ, ನನಗೆ ಬಹಳ ಖುಷಿ ಆಯ್ತು. ನಾ ಮುತ್ತು ಕೊಟ್ಟು ಆ ಮುತ್ತಕ್ಕೆ ಸಾರ್ಥಕ ಆಯ್ತು ಬಿಡಿ. ಮತ್ತೆ ತುಂಬಾ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್, ಲವ್ ಯು. ಥ್ಯಾಂಕ್ ಯು ಸರ್. ಈಗ ನೀನು ಕಲ್ಪನಾ ಮೇಡಮ್ ಅವ್ರ ತರ ತಾನೇ ಆಕ್ಟ್ ಮಾಡಿರೋದು? ಹೌದು. ಅದೇ ಸ್ಟೈಲ್ ಅಲ್ಲಿ ಅರ್ಜುನ್ ಸರ್ ಹತ್ರ ಕೇಳು ನಿನ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ. ನನ್ನ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅರ್ಜುನ್ ಸರ್? ಏನು ಅಂದ್ರೆ ಇವ್ರ ಪರ್ಫಾರ್ಮೆನ್ಸ್ ಹೇಗಿತ್ತು ಏನು ಅಂದ್ರೆ? ಅಮ್ಮ ಕಲ್ಪನಾ ತಾಯಿ, ನೀನ್ ನೆಕ್ಸ್ಟ್ ಲೆವೆಲ್ ತಾಯಿ. ಈ Thank you, ವಯಸ್ಸಿಗೆ, ಇಷ್ಟು ಚಿಕ್ಕ ವಯಸ್ಸಿಗೆ ಏನ್ ಎಕ್ಸ್ಪ್ರೆಷನ್ಸ್ ಹೋಲ್ಡ್ ಮಾಡ್ತಿದ್ಲ ಅಂದ್ರೆ ಕೊನೆವರೆಗೂ ಹಾಡು ಮುಗಿಯೋವರೆಗೂ ಶಿ ವಾಸ್ ನಿಜಲ್ಲೂ ಕಲ್ಪನಾ ಮೇಡಮ್ ಅವರ ಆ ಕಂಪ್ಲೀಟ್ ಗ್ರೇಸ್ ಇವಳ ಮೇಲೆ ಇತ್ತು. ಅವ್ರ ಆಶೀರ್ವಾದ, ಆಮೇಲೆ ಅವರೇ ಇಲ್ಲಿ ಬಂದ್ರೇನೋ ಅನ್ನೋಷ್ಟು ಲೆವೆಲ್ಗೆ ಚಿಕ್ಕ ಮಗು ಅದನ್ನ ಮಾಡಿದಾಳೆ. ಆ್ಯಂಡ್ ಇವನಂತೂ ಹ್ಯಾಟ್ಸ್ ಆಫ್ ಮಗ, ನಿನಗೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಮಾಸ್ಟರ್, ಬ್ರಿಲಿಯಂಟ್ ವರ್ಕ್ ಮಾಸ್ಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅರ್ಜುನ್ ಸರ್. ನೀನ್ ಅನ್ನೋ ಸ್ಟೈಲ್ ಅಲ್ಲಿ ಕೇಳು ಮಾಸ್ಟರ್ ಹತ್ರ ಹೇಗಿತ್ತು ಪರ್ಫಾರ್ಮೆನ್ಸ್ ಅಂತ. ನಿಮ್ಮಷ್ಟು ನಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು? ಏನ್ ಬ್ಯೂಟಿಫುಲ್ ಡಾನ್ಸ್ ಅಂದ್ರೆ, ಒನ್ ಆಫ್ ದಿ ಅನ್ಬಿಲೀವಬಲ್ ಅಂದ್ರೆ ಒಂದು ಮೂಮೆಂಟ್ ಇತ್ತು. ಆ ಒಂದು ಲಿರಿಕಲ್ಗೆ ಅವಳು ಸ್ಟೆಪ್ ಹಾಕೊಂಡು ಮೇಲೆ ಹೋಗಿ ಮತ್ತೆ ಸ್ಟೆಪ್ ಹಾಕೊಂಡು ಕೆಳಗಡೆ ಬರ್ತಿದ್ದಾಳೆ ಅವಳು. ಹೌ ಇಸ್ ದಟ್ ಬ್ಯಾಲೆನ್ಸ್ ಪಾಸಿಬಲ್? ಅಮೇಝಿಂಗ್ ಕೊರಿಯೋಗ್ರಫಿ. ನಿನ್ನ ಕೊರಿಯೋಗ್ರಫಿ ಅವ್ರು ಮಾಡಿದ್ದಾರೆ, ಕ್ಯಾರಿ ಓವರ್ ಮಾಡಿದಾರಲ್ಲ, ಅದು ಗ್ರೇಟ್. ಹ್ಯಾಟ್ಸ್ ಆಫ್ ಬೋತ್ ಆಫ್ ಯು ಆಲ್. ಟುಡೇ ದಿಸ್ ಪರ್ಫಾರ್ಮೆನ್ಸ್ ಈಸ್ ಲಕ 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 ಲಕ. ಥ್ಯಾಂಕ್ ಯು ಸರ್. ನೀವೊಂದು ಆಕ್ಷನ್ ಹೇಳಿದ್ರೆ ಒಂದು ಒಳ್ಳೆ ಸೀನ್ ಈಗ ನಡೀತೆ ಸ್ಟೇಜ್ ಮೇಲೆ. ಆಕ್ಷನ್. ನೀವು ಬಾಯ್ ಬಿಟ್ಟು ಮಾತಾಡಿದ್ರೆ ತಾನೇ ನನಗೆ ಇದು ಗೊತ್ತಾಗೋದು. ಈಗ ಮೂಗಾಕ ನಾನು ಯಾಕೆ ಚಿತ್ರವಧೆ ಮಾಡ್ತೀರಾ? ನಿಮ್ಮ ಮನಸ್ಸಿಗೆ ಬಂದ ಹಾಗೆ ನಾನು ಬೈದು ಬಿಡಿ. ನಿಮ್ಮ ಧ್ವನಿ ಹೇಗಿದೆ ಅಂತ ಅದು ನಾನು ತಿಳ್ಕೊಳ್ತೀನಿ. ಮಾತಾಡಿ, ಬಾಯ್ ಬಿಟ್ಟು ಎರಡು ಮಾತಾಡಿ. ಯಾಕೆ ಈಗ ಮೌನವಾಗಿದ್ದೀರಾ ಅಂತಲೂ ಹೇಳಿಬಿಡಿ. ಹೇಳಿದ್ರೆ ಪ್ಲೀಸ್, ಹೇಳಿದ್ರೆ ನಾನು ಏನಂತ ಮಾತಾಡಲಿ? ಹೌದೌದು, ನೀವಾಗ ಕೇಳಬೇಕಾದ್ರೆ ಸ್ನೇಹಿತರ ಜೊತೆ ಎಲ್ಲ ಮಾತಾಡ್ತೀರಾ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೀವು ವಿದ್ಯಾರ್ಥಿ ಜೊತೆ ಮಾತಾಡ್ತೀರಾ. ಈ ನನ್ನ ದಿಶಾಂತರ ಎರಡು ಮಾತಾಡ್ಬೇಕಂತ ನಿಮ್ಗೆ ಅನ್ಸೋದಿಲ್ವೇನೋ? ಥ್ಯಾಂಕ್ ಯು ದಕ್ಷಿತ್, ಥ್ಯಾಂಕ್ ಯು ಪ್ರಣನ್ಯ, ಬಾಯ್. ಅವ್ರ ಸ್ಟೇಜ್ ಮೇಲೆ ಹೆಜ್ಜೆಟ್ರು ಎಲ್ಲ ಪ್ಲೀಸ್ ಪ್ಲೀಸ್ ಒಳ್ಳೆ ರವಿ ಸರ್ಗೆ ಚಪ್ಪಾಳೆ. ಸಿನಿಮಾ ಅಂದ್ರೆ ವಿಶೇಷವಾಗಿರ್ಬೇಕು ಅಂತ ಹೇಳ್ಕೊಟ್ಟಂತ ಕನಸುಗಾರ ಅದು ನಮ್ಮ ರವಿ ಸರ್. ಇವತ್ತು ಜನತೆ ಮುಂದೆ ರವಿ ಬೋಪಣ್ಣ ಸಿನಿಮಾ ಇಟ್ಟಿದ್ದಾರೆ, ನಮ್ಮ ವೇದಿಕೆಗೆ ಬಂದಿದ್ದಾರೆ ಅದ್ರ ಬಗ್ಗೆ ಮಾತಾಡೋದಕ್ಕೆ. ಎಷ್ಟು ಸಂತೋಷ ಆಗ್ತಾ ಇದೆ ರೆಸ್ಪಾನ್ಸ್ ಇಂದ. ತುಂಬಾ ಮೆಲುಕಾಗ್ತಿರೋದು 50 ವರ್ಷ ಈಶ್ವರಿ ಪ್ರೊಡಕ್ಷನ್ಸು. ಅಂದ್ರೆ 50 ವರ್ಷ ಅಂದ್ರೆ ಅದು ಹತ್ತತ್ರ 60 ವರ್ಷನೇ ಆಗೋಯ್ತು. ಆಕ್ಚುಲಿ 58 ಇಯರ್ಸ್ ಆಗೋಯ್ತು. ಈ ಜರ್ನಿ ಇಷ್ಟು ದೂರ ಕರ್ಕೊಂಬಂದಿರೋದು, ನಮ್ಮಪ್ಪ 35 ರೂಪೀಸ್ಗೆ 35 ರೂಪಾಯಿ ರೆಪ್ರೆಸೆಂಟೇಟಿವ್ ಆಗಿದ್ದು, ಡಬ್ಬ ಓದ್ಕೊಂಡು ಹೋಗಿದ್ದು, ನೀವು ಜನ ಎಲ್ಲ ನಮ್ಮನ್ನ ಇಷ್ಟು ದೂರ ಓದ್ಕೊಂಬಂದಿರೋದು, ಅದು ತುಂಬ ಮೆಲುಕಾಗ್ತಿರೋದು.
ಲವ್ ಇಲ್ಲದೆ ರವಿಚಂದ್ರನ್ ಇಲ್ಲ. ಅದು ಒಂದು ಲವ್ ಅಲ್ಲ, 2 ಲವ್. ಇದ್ರಲ್ಲಿ 2 ಲವ್ ಸ್ಟೋರಿ ಇದೆ. ನೋವಿಲ್ದೇನು ರವಿಚಂದ್ರನ್ ಇಲ್ಲ, ನೋವು ಇದೆ. ಫ್ಯಾಮಿಲಿ ಸಬ್ಜೆಕ್ಟ್ ಬೇಕಾ, ಫ್ಯಾಮಿಲಿ ಇದೆ. ಅಂದ್ರೆ ಇವತ್ತವರೆಗೂ ರವಿಚಂದ್ರನ್ ನೋಡಿದಿರ ಸ್ಕ್ರೀನ್ ಮೇಲೆ? ನೀವೇ ಅಲ್ವಾ ನನ್ನ ಕ್ರೇಜಿ ಸ್ಟಾರ್ ಮಾಡಿದ್ದು? ಆ ಕ್ರೇಜಿ ಸ್ಟಾರ್ ಇನ್ನೊಂದು ಪಾತ್ರ ಸಿನಿಮಾದಲ್ಲಿ ಕ್ರೇಜಿ, ಕರ್ಮ ಇಸ್ ಕ್ರೇಜಿ ಅಂತ ಒಂದು ಪಾತ್ರ ತಂದಿಟ್ಟಿದ್ದೀನಿ ಸಿನಿಮಾ. ಸೂಪರ್ ಸೂಪರ್. ರವಿ ಸರ್, ನಮ್ ವೇದಿಕೆಗೆ ಮತ್ತೆ ಬಂದಿದ್ದೀರಾ, DKDಗೆ ವಾಪಸ್ ಬಂದಿದ್ದೀರಾ. ಎಷ್ಟು ಖುಷಿ ಆಗ್ತದೆ ನಮ್ ವೇದಿಕೆಗೆ ವಾಪಸ್ ಬಂದು. ಈ ಸ್ಟೇಜ್ಗೆ ತೂಕ ಬಂದಿದ್ದೆ ನನ್ನ ಸ್ನೇಹಿತ ಅಲ್ಲಿದ್ದಾನೆ ನೋಡಿ. ಅರೇ ಅಲ್ವಾ, ನಮ್ಮ ಮಾಸ್ಟರ್ ಇದ್ದಾರೆ, ರಕ್ಷಿತಾ ಇದ್ದಾಳೆ, ಅರ್ಜುನ್ ಜನ. ಇದಕ್ಕಿಂತ ಏನ್ ತೂಕ ಬೇಕು? ಶಿವಣ್ಣ ಅವರು ನಿಮ್ಮ ಆಗಮನದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ. ರವಿ ಅವ್ರು ಬಂದ್ರೆ ಒಂದ್ ಏನಂತ, ಇವಾಗ ರವಿ ಅಂದ್ರೆ ಸೂರ್ಯ ಅಲ್ಲ, ತಿರ್ಗಾ ನಮ್ DKDಗೆ ಇನ್ನೊಂದು ಬೆಳಕು ಬಂದಂಗ. ಬೆಳಕದು ಯಾವಾಗ ರವಿ ಬಂದ್ರು ಐ ಥಿಂಕ್ ಫುಲ್ ಆಫ್ ಸ್ಪಾರ್ಕ್, ಅದು ನಮಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಆಲ್ವೇಸ್. ಅಂಡ್ ಇವಾಗ ರವಿ ಬೋಪಣ್ಣ ಬಂದಿದ್ದಾರೆ, ಅದಕ್ಕೋಸ್ಕರ ಇನ್ನೂ ಒಂದು ಖುಷಿ, ಡಬಲ್ ಧಮಾಕ ಇವಾಗ. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು. ವೇದಿಕೆ ಮೇಲೆ ನಮ್ಮ ಜೊತೆ ಸಿನಿಮಾದ ಗ್ರಾಮರ್ ನಿಂತಿದೆ. ಈಗ ಸಿನಿಮಾದ ಗ್ಲಾಮರ್ ಅನ್ನ ಕರೆಯುವಂತಹ ಸಮಯ. ಲೆಟ್ಸ್ ವೆಲ್ಕಮ್ ರವಿ ಬೋಪಣ್ಣ ಚಿತ್ರದ ನಾಯಕಿ ಕಾವ್ಯ ಶೆಟ್ಟಿ. ಕಾವ್ಯ ಅವರೇ, ನಮ್ಮ DKD ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. Thank you so much, Anu. Super excited. How happy are you to be a part of Ravi Bopanna? More excited. Super happy. Wonderful experience sir ಜೊತೆ ಕೆಲಸ ಮಾಡೋದು. ತುಂಬಾ ಕಲ್ತಿದ್ದೀನಿ. ಇವಾಗ್ಲೂ ಕಲಿತಾ ಇದ್ದೀನಿ ದಿನ ಸರ್ ಇಂದ. But I'm very happy and I'm blessed. ಸರ್ ಜೊತೆ ಕೆಲಸ ಮಾಡಕ್ಕೆ ಅವಕಾಶ ಕೊಟ್ಟು. ರವಿ ಸರ್ ಅಂಡ್ ಕಾವ್ಯ ಅವ್ರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಂದಷ್ಟು ಪರ್ಫಾರ್ಮೆನ್ಸ್ ನ ನೋಡ್ಬೇಕು, ಸಿನಿಮಾಗಳ ಬಗ್ಗೆ ಮಾತಾಡ್ಬೇಕು. ಬಟ್ ರವಿ ಸರ್, ನೀವಲ್ಲೋ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್. ನಮ್ಮೆಲ್ರಿಗೋಸ್ಕರ ಲೇ 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 ರವಿ ಬೋಪಣ್ಣ, ಅದು ಲೇ 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 ಬೋಪಣ್ಣ. ಹೇಳಿಲ್ವಾ ರವಿ ಸರ್ ಅಂದ್ರೇನೆ ರೊಮ್ಯಾನ್ಸ್ ಅಂತ. ಅಲ್ಲಿ ಹಂಗೆ ರೊಮ್ಯಾನ್ಸ್ ಕಾಣಿಸ್ಕೊಂಡ ತಕ್ಷಣ ಎಲ್ಲ ಗಂಡ್ಮಕ್ಳು ಫುಲ್ ಖುಷಿ ಆಗ್ಬಿಟ್ರಪ್ಪ ಎಲ್ಲ. ಅದ್ರಲ್ಲೂ ನಿಮ್ಮ ಒಂದು ಟಚ್ ಇದೆಯಲ್ಲ ರವಿ ಸರ್, ಅದ್ರ ಬಗ್ಗೆ ಏನ್ ಹೇಳೋಣ ರವಿ ಸರ್? ಹೂನ ಟಚ್ ಮಾಡಕ್ಕೂ ಗೊತ್ತಿರ್ಬೇಕ್ರಿ. ಸರ್, ಈ ಚಿತ್ರದಲ್ಲಿ ರಾಧಿಕಾ ಮೇಡಮ್ ಅವರು ಕೂಡ ಅಭಿನಯಿಸಿದ್ದಾರೆ. ಸೊ ಅವರ ಪಾತ್ರ, ಅವರ ಇಂಪಾರ್ಟೆನ್ಸ್ ಈ ಸಿನಿಮಾದಲ್ಲಿ ಹೇಳಿ ಸರ್. ಯಾವಾಗಲೂ ಎಣ್ಣೆ ತುಂಬಾ ಇಂಪಾರ್ಟೆಂಟ್ ಪಾತ್ರ ವಹಿಸೋದು ಗಂಡಸರ ಜೀವನದಲ್ಲಿ. ಅವೆರಡು ಪಾತ್ರಗಳು ತುಂಬಾ ಇಂಪಾರ್ಟೆಂಟ್ ಸಿನಿಮಾದಲ್ಲಿ. ನಿಮ್ಗೆ ಅದು ಗೊತ್ತಾಗುತ್ತೆ, ಎರಡರೂ ವೇರಿಯೇಷನ್ ಗೊತ್ತಾಗುತ್ತೆ ಸಿನಿಮಾದಲ್ಲಿ. ಸೊ ಅದು ಕತೆ ಬಿಡ್ಸಕ್ ಆಗಲ್ಲ ಈಗ. ಹಾಗೆ ದಟ್ ಇಸ್ ದೌ ಇಟ್ ಇಸ್. ಸೂಪರ್ ರವಿ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂಡ್ ಯು ಮೈ ರಾಕ್ ಸ್ಟಾರ್ಸ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಲವ್ ಯು.